ಇನ್ನು ಬೇರೆಯವರ ಕತೆ ಏನಾಗ್ಬೋದು ಲೆಕ್ಕ ಹಾಕಿ ನೀವು. ಇದನ್ನೇ ಹರಿಹರ ಪ್ರಿಯ ಅವರು ಬೊಟ್ಟು ಮಾಡಿದ್ದು. ಯಾರು ಬೇಕಾದರೂ ಎಷ್ಟೊತ್ತಿಗೆ ಯಾವ ಕಾಲದಲ್ಲೂ ತಿದ್ದುಬಿಡ್ಬೋದೇ. ಪೂರ್ಣಚಂದ್ರ ತೇಜಸ್ವಿ ಅವರು ವಿಷಾದದಿಂದ ಪತ್ರವನ್ನು ಬರೀತಾರೆ. ಹಕ್ಕು ಬಾಧ್ಯತೆಯ ಪ್ರಶ್ನೆ ಬಿಡಿ, ತಾಕತ್ತಿನ ಪ್ರಶ್ನೆ ಬನ್ನಿ, ಯಾರಿಗಿದೆ ಅದು? ಅಸಹ್ಯದ ಪರಮಾವಧಿ ಇದು. ಸಾಂಸ್ಕೃತಿಕವಾದ ದರೋಡೆ ಇದು, ಸಾಂಸ್ಕೃತಿಕವಾದಂಥ ವ್ಯಭಿಚಾರ. ಎಷ್ಟು ನೊಂದ್ಕೊಂಡಿರ್ಬೇಕು ಆ ಹಿರಿಯ ಜೀವ, ಆ ರಾಷ್ಟ್ರಕವಿ ಕುವೆಂಪು ಅವರ ಮನಸ್ಸು ತಿಳಿಗೊಳ. ಅವರ ಇಡೀ ಜೀವಮಾನದಲ್ಲಿ ಅವರು ಯಾವತ್ತೂ ತನ್ನ ಒಂದು ಕಾವ್ಯಕ್ಕೋ ತನ್ನ ಸ್ವಾರ್ಥಕ್ಕೋ ತನಗೆ ಅನ್ನುವ ಕಾರಣಕ್ಕೆ ಯಾವ ಸ್ವಾರ್ಥದ ಕೆಲಸವನ್ನೂ ಮಾಡಿಲ್ಲ ಅವರು. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇದೊಂದು ದುರಂತ ಅಂತ ಅನ್ಬೇಕೋ, ಅವಮಾನ ಅನ್ಬೇಕೋ, ಅಪಚಾರ ಅನ್ಬೇಕೋ? ಈಗಾಗಲೇ ಕುವೆಂಪು ಪ್ರಿಯ, ಕುವೆಂಪು ಮೇಲೆ ಬಹುಶಃ ಇವರು ಮಾಡಿದಷ್ಟು ಕೆಲಸವನ್ನ ಈ ನಾಡಿನಲ್ಲಿ ಯಾರೂ ಮಾಡಿಲ್ಲ ಅನ್ನೋದು ಈಗಾಗಲೇ ರುಜುವಾತಾಗಿದೆ. ಪುಸ್ತಕ ಮನೆ ಹರಿಹರ ಪ್ರಿಯ ಅವರು ಅತ್ಯಂತ ತೀವ್ರವಾಗಿ ಈ ಅವಮಾನವನ್ನ, ಅಪಚಾರವನ್ನ ಮತ್ತು ಆಗಾಗ ರಾಜಕೀಯ ಸಿದ್ಧಾಂತ, ಮತೀಯ ಸಿದ್ಧಾಂತ ಈ ಆಧಾರದಲ್ಲಿ ನಾಡಗೀತೆಗೆ ಸರ್ಜರಿ ಮಾಡುವಂಥ ಒಂದು ಕೆಲಸವನ್ನ 70ರ ದಶಕದಿಂದಲೂ ಮಾಡ್ಕೊಂಡು ಬಂದಿದೆ ಕಾಂಗ್ರೆಸ್ ಸರ್ಕಾರ. ಅದನ್ನು ಅತ್ಯಂತ ತೀವ್ರವಾಗಿ ನಾನು ಖಂಡಿಸ್ತೇನೆ ಅಂತ ಪತ್ರಿಕಾ ಪ್ರಕಟಣೆಯನ್ನ ಕೊಟ್ಟಿದ್ದಾರೆ. ನೀವು ಅದನ್ನು ನೋಡಿರ್ತೀರಿ ಅಂತ ಅಂದ್ಕೊಳ್ತೇನೆ ನಾನು. ಕುವೆಂಪು ಅವರ ಸೌಜನ್ಯದ ಮೇಲಿನ ದಾಳಿ ಇದು. ದುರಂತ ಏನು ಗೊತ್ತಾ? ಕುವೆಂಪು ಅಂತ ಒಬ್ಬ ಮಾನವತಾವಾದಿಯನ್ನ, ರಾಷ್ಟ್ರಕವಿಯನ್ನ, ಇಡೀ ಮಾನವ ಜನಾಂಗವನ್ನ ಪ್ರೀತಿಸಿದ ಕನ್ನಡದ ಕುಲಪುರೋಹಿತ ಕವಿ ಕುವೆಂಪು ಅವರ ಮೇಲೆ ದಾಳಿ ಮಾಡ್ತಾ ಇರುವಂಥದ್ದು, ಅಪಚಾರ ಮಾಡ್ತಾ ಇರುವಂಥದ್ದು, ಅವಮಾನ ಮಾಡ್ತಾ ಇರುವಂಥದ್ದು ಎಡಚರರು, ಕಾಂಗ್ರೆಸ್ಸಿಗರು. ಇದು ದುರಂತ. ಬಲಪಂಥೀಯರಿಂದ ಆಗಬೇಕಾಗಿತ್ತಿದು, ಆಗಿದೆ, ಇಲ್ಲ ಅಂತ ಹೇಳುವುದಿಲ್ಲ ನಾನು. ಮಧ್ವರ ಅಂತ ಸೇರಿಸಿದ್ದು 77ರಲ್ಲಿ ಜಿ ನಾರಾಯಣ ಅವರ ನೇತೃತ್ವದಲ್ಲಿ ಅರಸು ಆಡಳಿತದಲ್ಲಿ. ಅದನ್ನ ಸ್ವತಃ ಕುವೆಂಪು ಅವರೇ ವಿರೋಧಿಸಿದ್ರು. ಆದರೆ ಜಿ ನಾರಾಯಣರ ಮೊಂಡತನ ಹೇಗಿತ್ತು ಅಂತಂದ್ರೆ, ಪೂರ್ಣಚಂದ್ರ ತೇಜಸ್ವಿ ಅವರು 2006ರಲ್ಲಿ ವಿಠಲ್ ಮೂರ್ತಿ ಅವರಿಗೆ ಬರೆದ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ, ಆ ಪತ್ರವನ್ನು ನಿಮ್ಮ ಗಮನಕ್ಕೆ ತರ್ತೇವೆ ನಾವು, ನನ್ನ ಒಂದು ಸಂಶೋಧನೆ, ಶೋಧ, ಹುಡುಕಾಟ, ಕುವೆಂಪು ಅವರು ಎಲ್ಲಿಯೂ ನಾಡಗೀತೆಗೆ ಮಧ್ವರ ಹೆಸರನ್ನ ಸೇರಿಸುವಂಥ ಯಾವ ಕೋರಿಕೆಗೂ ಒಪ್ಪಿಗೆ ಕೊಟ್ಟಿದ್ದನ್ನು ನಾನು ನೋಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ವಿಷಾದದಿಂದ ಪ್ರತಿಭಟನಾತ್ಮಕವಾಗಿ ಆ ಪತ್ರವನ್ನು ಬರೆದಿದ್ದಾರೆ. 77ರಲ್ಲಿ ಮಧ್ವರ ಸೇರಿಸಿ ಆಯಿತು. ಜಿ ನಾರಾಯಣರ ನೇತೃತ್ವದಲ್ಲಿ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. 94ರಲ್ಲಿ ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾದರು. ಕುವೆಂಪು ಅವರು ವಿರೋಧ ಇರೋದ್ರಿಂದ ಕೊಳಲು ಸಂಕಲನದಲ್ಲಿ ಏನು ಮೂಲ ಧಾತು ಅಂತಿತ್ತೋ ಅದನ್ನೇ ಅವರು ರತ್ನಕೋಶದಲ್ಲೂ ಮರುಮುದ್ರಣವನ್ನು ಮಾಡಿದರು. ಆದರೂ ಇಲ್ಲ, ನಾನು ಕುವೆಂಪು ಅವರ ಅನುಮತಿಯನ್ನು ಕೇಳಿದ್ದೆ ಅಂತ ಅವರು ಪ್ರತಿಪಾದಿಸ್ತಾನೆ ಬಂದರು. ಅದನ್ನು ಕಡಾಖಂಡಿತವಾಗಿ ತುಂಡರಿಸಿದ ಹಾಗೆ KP ಪೂರ್ಣಚಂದ್ರ ತೇಜಸ್ವಿಯವರು ಅದನ್ನು ವಿರೋಧಿಸಿದರು. ತೇಜಸ್ವಿ ಬಹಳ ನೋವಿನಿಂದ ಹೇಳ್ತಾರೆ, ನಿಮ್ಮ ಸೈದ್ಧಾಂತಿಕ ನಿಲುವಿಗೆ ಕಾಲಕ್ಕೆ ತಕ್ಕಾಗಿ ನಾಡಗೀತೆಯನ್ನು ಈ ರೀತಿ ನೀವು ಬದಲಿಸ್ತಾ ಸಾಕ್ತೀರಿ, ಪ್ರಕ್ಷಿಪ್ತ ಭಾಗವನ್ನು ಸೇರಿಸ್ತೀರಿ ಅಂತ ಆದರೆ ಇದಕ್ಕಿಂತ ದುರಂತ ಮತ್ತು ಇದಕ್ಕಿಂತ ಅಮಾನುಷವಾದದ್ದು ಇನ್ನೊಂದಿಲ್ಲ ಅಂತ. ಈಗ ಮತ್ತೆ ವರ್ತಮಾನದಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬೆಳಿಮಲೆಯವರು ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಅವರ ನೇತೃತ್ವದಲ್ಲಿ ಆದಂಥ ಒಂದು ಸಮಿತಿ, ಆ ಸಮಿತಿಯಲ್ಲಿದ್ದಂಥ ಸದಸ್ಯರ ಹೆಸರನ್ನು ಹೇಳಿದಾಗಲೇ ನಿಮಗೆ ಅರ್ಥ ಆಗತ್ತೆ ಇದು ಯಾವ ಸಮಿತಿ. ಇದು ಎಡದ ಸಮಿತಿ, ಇದು ಪ್ರೋಗ್ರೆಸಿವ್ ಥಿಂಕರ್ ಅಂತ ಘೋಷಿಸಿಕೊಂಡಂಥ ನಾಡಗೀತೆಯನ್ನ ಉದ್ದೇಶಪೂರ್ವಕವಾಗಿ ಮತ್ತೆ ಸರ್ಜರಿಗೆ ಮುಂದಾದಂಥ ಕಾಂಗ್ರೆಸ್ಸಿನ ಒಲವು ನಿಲುವು, ಕಾಂಗ್ರೆಸ್ಸಿನ ಬುದ್ಧಿಜೀವಿಗಳು ಅಂತ ಕರೆದಿದ್ದಾರೆ ನಮ್ಮ ಹರಿಹರ ಪ್ರಿಯರು. ಅವರ ತಾಳಕ್ಕೆ ತಕ್ಕಂತೆ ನಾಡಗೀತೆಯನ್ನ ಮತ್ತೆ ಸರ್ಜರಿ ಮಾಡಲಿಕ್ಕೆ ಹೊರಟಿದ್ದಾರೆ.
ಇದು ಕುವೆಂಪು ಅವರ ಇಡೀ ಕಾವ್ಯಕ್ಕೆ, ಸೌಜನ್ಯಕ್ಕೆ, ಆ ಮೇರು ವ್ಯಕ್ತಿತ್ವಕ್ಕೆ ಮಾಡುವ ಅಪಚಾರ, ಅವಮಾನ. ಇದನ್ನು ಈಗಾಗಲೇ ಪ್ರತಿಭಟಿಸ್ತಾ ಇದ್ದಾರೆ. ಹಾಗಾದರೆ ಏನು ನಡೀತಾ ಇದೆ, ಏನಾಗಬೇಕು ಅಂತ ಹೊರಟಿದ್ದಾರೆ, ಏನು ಮಾಡಲಿಕ್ಕೆ ಹೊರಟಿದ್ದಾರೆ, ಈ ಸಮಿತಿ ಕೊಟ್ಟಂಥ ವರದಿ ಏನು, ಈ ಎಲ್ಲದರ ಬಗ್ಗೆ ವಿವರವಾಗಿ ನಿಮ್ಮೊಟ್ಟಿಗೆ ಮಾತಾಡಬೇಕು. ಇಲ್ಲಿಯವರೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ಮತ್ತು ಆಗಾಗ ಇವರ ಮನಸ್ಸು ಬಂದಾಗ, ಇವರ ಸಿದ್ಧಾಂತಕ್ಕೆ ತಕ್ಕಾಗಿ, ಇವರ ಧೋರಣೆಗೆ ತಕ್ಕಾಗಿ ನಾಡಗೀತೆಯನ್ನ ಹಿಗ್ಗಿಸುವ, ಕುಗ್ಗಿಸುವ ಕೆಲಸ ಏನು ಮಾಡ್ತಾ ಇದ್ದಾರೆ. ಇವರಿಗೆ ಬೇಕಾದದ್ದನ್ನೆಲ್ಲ ಶಬ್ದವನ್ನ ಸೇರಿಸಿಕೊಟ್ಟಿದ್ದಾರೆ. ಹಾಗಾದ್ರೆ ಕವಿಗೆ ಬೆಲೆಯೇ ಇಲ್ವೇ? ಕವಿಯ ಆಶಯಕ್ಕೆ ಬೆಲೆಯೇ ಇಲ್ವೇ? ಕವಿಯ ಒಂದು ಕವಿತೆಯನ್ನ ಕಾಲಾಂತರದಲ್ಲಿ ಯಾವಾಗ ಬೇಕಾದರೂ ಯಾರು ಬೇಕಾದರೂ ತಿದ್ದಬಹುದು, ಸೇರಿಸಬಹುದು. ಏನು ಕತೆ ಇದು? ಇದರ ಬಗ್ಗೆ ನಿಮಗೆ ಏನು ಅನ್ನಿಸ್ತದೆ? ಬಹಳ ಸ್ಪಷ್ಟವಾಗಿ ನೀವು ಕಮೆಂಟ್ ಮಾಡಿ ಪ್ರತಿಕ್ರಿಯಿಸ್ತೀರಿ. ಆ ಪ್ರತಿಕ್ರಿಯೆಯನ್ನು ಇಟ್ಟುಕೊಂಡು ನಾವು ಮತ್ತೆ ಈ ನಾಡಗೀತೆಯ ಸರ್ಜರಿಯ ಬಗ್ಗೆ ಮುಂದಿನ ವಿಚಾರಗಳನ್ನು ಮಂಡಿಸ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ನೋಡಿ, ಸಮಿತಿಯನ್ನು ಮೊದಲು ನಿಮ್ಮ ಎದುರು ಇಡುತ್ತೇನೆ. ಇದರ ಬಗ್ಗೆ ಹೆಚ್ಚು ಕಮೆಂಟ್ ಮಾಡುವ ಅಗತ್ಯ ಇಲ್ಲ. ಯಾಕೆಂತಂದರೆ ಈ ಹೆಸರು ಹೇಳಿದಾಗಲೇ ಈ ಸಮಿತಿ ಯಾವ ಉದ್ದೇಶದಿಂದ ಹುಟ್ಟುಕೊಂಡಿದೆ, ಇದರ ಇಡೀದಾದಂಥ ಅಂಗ ಆಕಾರ ಆಶಯ, ಇದರ ಸಿದ್ಧಾಂತ ಏನು, ಇದು ಯಾವ ಸರ್ಕಾರವನ್ನು, ಯಾವ ಪಕ್ಷವನ್ನು ಪ್ರತಿನಿಧಿಸ್ತದೆ. ಮೊದಲನೇದಾಗಿ ಪುರುಷೋತ್ತಮ್ ಬಿಳಿಮಲೆ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರು, ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು. ಡಾಕ್ಟರ್ ಚಿದಾನಂದ ಗೌಡರು, ಇವರು ನಮ್ಮ ಕುವೆಂಪು ಅವರ ಅಳಿಯ. ಪ್ರೊಫೆಸರ್ ಹಂಪಾನ, ಬರ್ಗೂರು, ಕಾಳೇಗೌಡ ನಾಗವಾರ, ಎಸ್ ಜಿ ಸಿದ್ದರಾಮಯ್ಯನವರು, ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ, ಡಾಕ್ಟರ್ ಮೀನಾಕ್ಷಿ ಬಾಳಿ, ಡಾಕ್ಟರ್ MS ಆಶಾದೇವಿ. ನಾನು ಒಂದು ಪ್ರಶ್ನೆಯನ್ನು ನೇರವಾಗಿ ಕೇಳ್ತೇನೆ. ಸಮಿತಿ ಅಂತ ಅದು ಪಠ್ಯಪುಸ್ತಕ ಇರಬಹುದು, ನಾಡಗೀತೆಯನ್ನು ಪರಿಷ್ಕರಣೆ ಮಾಡುವ ಸಮಿತಿ ಇರಬಹುದು, ಇನ್ನೊಂದು ಮಗದೊಂದು ಯಾವುದೇ ಇದ್ರೂ ಕೂಡ ಈ ಹೆಸರುಗಳೇ ಯಾಕಿರಬೇಕು? ಇಲ್ಲಿ ಮರಳು ಸಿದ್ದಪ್ಪನವರೊಂದು ಬಿಟ್ಟು ಹೋಗಿದ್ದಾರೆ ಇವರ ಇಡೀ ಗ್ಯಾಂಗಲ್ಲಿ. ಅಂದರೆ ಕುವೆಂಪು ಬಗ್ಗೆ ತನ್ನ ಅಕ್ಷರವನ್ನ, ಸಾಹಿತ್ಯವನ್ನ, ಸಾರಸ್ವತ ಲೋಕವನ್ನ ಪ್ರೀತಿಸುವ, ಆ ಪ್ರೀತಿಯ ಮೂಲಕ ತನ್ನ ಸೃಜನಾತ್ಮಕವಾದಂಥ ಒಂದು ಪರ್ವಕಾಲವನ್ನು ಕಟ್ಟುವ ಆರಂಭಿಕ ದಿನಗಳಿಂದಲೇ ಕುವೆಂಪು ಮತ್ತು ಕುವೆಂಪು ಸೃಜನಾತ್ಮಕ ಸಾಹಿತ್ಯದ ಬಗ್ಗೆ ವಿವಿಧ ಮಗ್ಗುಲು ಮತ್ತು ಮಜಲುಗಳಲ್ಲಿ ಯಾರೂ ಮಾಡದೇ ಇದ್ದಂಥ, ರಾಷ್ಟ್ರಮಟ್ಟದಲ್ಲಿ ವಿಶ್ವಮಟ್ಟದಲ್ಲೇ ದಾಖಲಾಗುವಂಥ ಕೆಲಸವನ್ನ ಮಾಡಿದ್ದು ನಿಸ್ಸಂಶಯವಾಗಿ, ಪ್ರಶ್ನಾತೀತವಾಗಿ ಯಾರು ಅಂತಂದ್ರೆ ಅದು ಪುಸ್ತಕ ಮನೆ ಹರಿಹರ ಪ್ರಿಯ. ನಮ್ಮ ಚಾನಲ್ನಲ್ಲಿ ಹರಿಹರ ಪ್ರಿಯ ಅವರ ಸಾಧನೆ, ಸಾರ್ಥಕತೆ, ಅವರ ಅನುಭವ, ಅನುಭಾವದ ಆ ಇಡೀ ವಿದ್ವತ್ತನ್ನ ನಾವು ದಾಖಲಿಸ್ತಾ ಇದ್ದೇವೆ. ಅದು ನಮ್ಮ ಹೆಮ್ಮೆ. ಅಂತ ಕುವೆಂಪು ಬಗ್ಗೆ ಜೀವನವನ್ನೇ ಮುಡಿಪಾಗಿಟ್ಟಂತ, ತೇಯ್ದಂತ ಒಬ್ಬ ಹರಿಹರ ಪ್ರಿಯ ಈ ಸಮಿತಿಯಲ್ಲಿ ಇರುವುದಿಲ್ಲ. ಇದು ಈ ನಾಡಿನ ಸಾಂಸ್ಕೃತಿಕ ದುರಂತ. ಅಲ್ಲಿ ಅವರಿಗೆ ಸಮಿತಿ ಅಂದ ತಕ್ಷಣಕ್ಕೆ ಇಡೀದಾಗಿ ಒಂದು ಸಿದ್ಧ ಲಿಸ್ಟೇ ಇರುತ್ತೆ. ಈ ಲಿಸ್ಟ್ನಲ್ಲೇ ಇವತ್ತು ನಾಡಗೀತೆಗೆ ಮತ್ತೊಂದು ಸರ್ಜರಿ. ಏನಪ್ಪ ಅಂತಂದ್ರೆ, ಜಯ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ, ಈ ನಾಡಗೀತೆ ಏನಿದೆ ಇದನ್ನ ಮಕ್ಕಳೆಲ್ಲರೂ ಉಚ್ಚರಿಸಬಹುದಾದಂಥ ಸಾಧ್ಯತೆಗಳ ನೆಲೆಯಲ್ಲಿ 3 ನಿಮಿಷಕ್ಕೆ ಅದನ್ನ ಒಂದು ಕಂಡೆನ್ಸ್ಡ್ ಮಾಡುವ ಕೆಲಸವನ್ನ ಮಾಡಲಾಯಿತು ವಿಠಲ್ ಮೂರ್ತಿ ಅವರ ಕಾಲದಲ್ಲಿ. ಅದನ್ನ ಪೂರ್ಣಚಂದ್ರ ತೇಜಸ್ವಿಯವರು ಸ್ವಾಗತಿಸ್ತಾರೆ. ಆದರೆ ಅಲ್ಲಿ ಮಧ್ವರ ಹೆಸರನ್ನ ಸೇರಿಸಿದ್ದಕ್ಕೆ ಅವರು ಆಕ್ಷೇಪಿಸ್ತಾರೆ. ಜಿ ನಾರಾಯಣರವರ ಕಾಲದಲ್ಲಿ ಆಯಿತು. ಅದಕ್ಕೆ ಕುವೆಂಪು ಅವರು ಜೀವಂತ ಇದ್ದಾಗ ಅವರು ಅದನ್ನು ಆಕ್ಷೇಪಿಸಿದರು. ಆಮೇಲೆ ಅದಕ್ಕೆ ಹೆದರಿ ಜಿ ನಾರಾಯಣರವರು ಮಧ್ವರ ಹೆಸರನ್ನ ಕೈಬಿಟ್ಟು ಕೊಳಲು ಸಂಕಲನದ ನಾಡಗೀತೆಯನ್ನೇ ರತ್ನಕೋಶದಲ್ಲಿ ಪ್ರಕಟಿಸಿದರು. ಅದ ನಂತರ ಅದು ಮುಂದುವರಿತು. 94ರಲ್ಲಿ ಅವರು ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮತ್ತೆ ರತ್ನಕೋಶದಲ್ಲಿ ಅದನ್ನೇ ಪ್ರಕಟಿಸಿದ್ರು. ಅದರ ನಂತರವೂ ಮುಂದುವರಿತು. ಆದರೆ ಆಮೇಲೆ ಹರಿಕೃಷ್ಣ ಪುನೂರೂರು ಬಂದಾಗ
ರತ್ನಕೋಶದಲ್ಲಿ ಆಗಲೇ ಪ್ರಕಟವಾಗಿದ್ದ ಕೊಳಲು ಮೂಲ ಗೀತೆಯನ್ನ, ನಾಡಗೀತೆಯನ್ನ, ಅದರ ಪುಟವನ್ನ ತೆಗೆದು ಮಧ್ವರ ಹೆಸರಿದ್ದಂತ ಸೇರಿಸಲ್ಪಟ್ಟ ಪುಟಗಳನ್ನ ಸೇರಿಸಿ ಬೈಂಡ್ ಮಾಡಿ ಮಾರಾಟ ಮಾಡಿದ್ರು ಅಥವಾ ಹಂಚಿದ್ರು. ಅದು ಮತ್ತೆ ವಿವಾದಕ್ಕೆ ಕಾರಣ ಆಯಿತು. ಇದನ್ನೇ ಪೂರ್ಣಚಂದ್ರ ತೇಜಸ್ವಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಈಗ ಬೌದ್ಧರುದ್ಯಾನ ಅಂತ ಸೇರಿಸಬೇಕು. ಅದರ ಜೊತೆಗೆ ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ಸಾಲುಗಳನ್ನ ತೆಗೆಬೇಕು. ಇವರಿಗೆ ಬೌದ್ಧರುದ್ಯಾನ ಸೇರಿಸುವುದು ಮುಖ್ಯ ಎಷ್ಟು, ಅದರ ಪ್ರಮಾಣಬದ್ಧತೆ ಎಷ್ಟು ಅನ್ನುವುದನ್ನು ಅಳತೆ ಮಾಡ್ತಾ ಹೋದಾಗ ಅದಕ್ಕಿಂತ ಮಿಗಿಲಾಗಿ ಮತ್ತು ಅದಕ್ಕಿಂತ ಮುಖ್ಯವಾಗಿ ಅವರಿಗೆ ಶಂಕರರಿಂದ ಮಧ್ವರರವರೆಗೆ ಇದನ್ನ ತೆಗೆಬೇಕು, ಈ ಲೈನ್ ತೆಗೆಬೇಕು. ಇದು ಈ ಸಮಿತಿಯ ಬಹಳ ಮುಖ್ಯವಾದ ಉದ್ದೇಶ, ಗಣಂಧಾರಿ ಕೆಲಸ. ಇದನ್ನೇ ಹರಿಹರ ಪ್ರಿಯ ಹೇಳಿದ್ದು, ಇದು ಕವಿಗೆ ಮಾಡಿದ ಅಪಚಾರ, ಅವಮಾನ ಅಲ್ಲ. ನಾನು ಕೇಳ್ತೇನೆ, ಇಲ್ಲಿದ್ದಂಥವರೆಲ್ಲರೂ ಸಾಹಿತಿಗಳು, ಬುದ್ಧಿಜೀವಿಗಳು, ಪ್ರಕಾಂಡ ಪಂಡಿತರು, ಅಧ್ಯಯನಶೀಲರು, ಸಂಶೋಧಕರು, ಅವರದೇ ಆದಂಥ ನೆಲೆಯಲ್ಲಿ ನಿಜಕ್ಕೂ ಬಹಳ ದೊಡ್ಡ ಸಾಧನೆ ಮಾಡಿದವರು. ವಿಚಾರದ ವೈಭಿನ್ಯತೆ ಇರಬಹುದು, ನಮಗೆ ವಿಚಾರದ ಬಗ್ಗೆ ನಮ್ಮ ಆಕ್ಷೇಪ ಇರಬಹುದು, ಎಡ ಬಲ ಅಂತ ಬಂದಾಗ ಅವರು ಎಡ ಇರಬಹುದು, ನಾವು ಬಲ ಇರಬಹುದು. ಆದರೆ ಈ ವ್ಯಕ್ತಿಗಳ ಸಾಧನೆಯ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ ನಮ್ಮ ಆಕ್ಷೇಪ ಇಲ್ಲ. ಆದ್ರೆ ಅವರು ಮಾಡ್ತಾ ಇರುವಂತ ಕೆಲಸಗಳ ಬಗ್ಗೆ ನಮ್ಮ ಆಕ್ಷೇಪ ಇದೆ. ಇಲ್ಲಿ ಬೌದ್ಧರುದ್ಯಾನ ಅಂತ ಸೇರಿಸಬಹುದು ಅಂತಾದ್ರೆ ಅಲ್ಲಿ 77ರಲ್ಲಿ ಜಿ ನಾರಾಯಣರ ನೇತೃತ್ವದಲ್ಲಿ ಮಧ್ವರ ಅಂತ ಸೇರಿಸಿದ್ವಿ ಎಷ್ಟು ತಪ್ಪು ಅಂತ ಭಾವಿಸ್ತಾರೋ. ನಮಗೆ ಮಧ್ವಾಚಾರ್ಯರ ಬಗ್ಗೆ ಇರುವ ಗೌರವ ಪ್ರೀತಿಯ ಪ್ರಶ್ನೆ ಅಲ್ಲ. ಇಲ್ಲಿರುವ ಪ್ರಶ್ನೆ, ನೀವು ಕುವೆಂಪು ಅವರ ಹತ್ರ ನಾಡಿನ ಗೀತೆ ಬೇಕು, ಈ ನಾಡಿಗೊಂದು ಗೀತೆ ಬೇಕು, ನಾಡಗೀತೆಯನ್ನು ನೀವು ಬರ್ಕೊಡಿ ಅಂತ ಅವ್ರ ಹತ್ರ ಹೇಳಿ ದುಡ್ಡು ಕೊಟ್ಟೋ ಇನ್ನೊಂದೋ ನಿಮ್ಮ ಮರ್ಜಿಯಲ್ಲಿ ಏನಾದರೂ ಕುವೆಂಪು ಅವರು ಬರೆದಿದ್ದಾರ? ಇದನ್ನ ನಾಡಗೀತೆ ಮಾಡಿ ಅಂತ ಕುವೆಂಪು ಯಾವತ್ತಾದ್ರೂ ಕೇಳಿದಾರ? ಅರಿಕೆ ಮಾಡ್ಕೊಂಡಿದಾರ? ಅಹವಾಲು ಇಟ್ಟಿದ್ದಾರೆ? ಇವತ್ತಿನ ಸಾಹಿತ್ಯಗಳು, ಕವಿಗಳು, ಈ ಭಟ್ಟಂಗಿಗಳ ಹಾಗೆ ಇಡೀ ಜೀವನದಲ್ಲಿ ಅವರು ಎಷ್ಟು ಸಾಹಿತ್ಯ ರಚನೆ ಮಾಡ್ತಾರೆ, ವರ್ತಮಾನದಲ್ಲಿ ಸೃಜನಾತ್ಮಕವಾಗಿ ಎಂತ ಒಂದು ಗಟ್ಟಿಯ ಕೃತಿಯನ್ನ ಕೊಡ್ತಾ ಇದ್ದಾರೆ, ಕಾಲದೊಟ್ಟಿಗೆ ಎಷ್ಟು ಮಟ್ಟಿಗೆ ಸಂವಾದ ಮಾಡ್ತಾ ಇದ್ದಾರೆ, ಸಮಕಾಲೀನ ಜಗತ್ತಿನ ಇಡೀ ಸವಾಲುಗಳಿಗೆ ಎಷ್ಟು ಮಟ್ಟಿಗೆ ಸ್ಪಂದಿಸ್ತಾರೆ ಇವತ್ತಿನ ಸಾಹಿತಿಗಳು ಅನ್ನೋದು ಮುಖ್ಯ ಅಲ್ಲ. ಆದರೆ ವಿಧಾನಸೌಧಕ್ಕೆ ಎಷ್ಟು ಸುತ್ತೊಡಿತಾರೆ ಅನ್ನೋದು ಮುಖ್ಯ. ಆದರೆ ಕುವೆಂಪು ಹಾಗೆ ಮಾಡಿಲ್ವಲ್ಲ. ನಿಮ್ಮ ಎಲ್ಲ ಮರ್ಜಿಗಳನ್ನು ಕಾಲಡಿಗಾಕಿ ತುಳಿದವರವರು. ಪ್ರಶಸ್ತಿಯನ್ನೇ ಸ್ವೀಕರಿಸುವುದಿಲ್ಲ ಅಂತ ಕೂತಿದ್ರು, ರಾಷ್ಟ್ರಕವಿ ಪ್ರಶಸ್ತಿಯನ್ನೇ ಸ್ವೀಕರಿಸುವುದಿಲ್ಲ ಅಂತ ಕೂತಿದ್ರು. ಆದರೆ ಕೊನೆಗೂ ಅವರ ಆಪ್ತರ ಒಂದು ಸಲಹೆ ಸೂಚನೆಗೆ ಮನ್ನಣೆ ಕೊಟ್ಟರು ಅನ್ನೋದನ್ನ ಹರಿಹರ ಪ್ರಿಯರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಅಂಥ ಕುವೆಂಪು ಅವರು ನಾಡಿಗೆ ಗೀತೆ ಆಗಬೇಕು, ನಾಡಿಗೊಂದು ಗೀತೆ ಆಗಬೇಕು, ನನ್ನ ಗೀತೆಯೇ ನಾಡಗೀತೆ ಆಗಬೇಕು ಅನ್ನುವುದರ ನೆಲೆಯಲ್ಲಿ ಇದನ್ನು ಬರೆದದ್ದಲ್ಲ. ಅವರ ಇಡೀ ಸೈದ್ಧಾಂತಿಕ ಮತ್ತು ಸೃಜನಾತ್ಮಕವಾದಂಥ ಮೂಸೆಯಿಂದ ಅದು ಹೊಮ್ಮಿದ ಕವಿತೆ. ಅದರಲ್ಲಿ ನೀವು ಅವರ ಅಭಿಪ್ರಾಯ ಮತ್ತು ಅನುಮತಿಗೆ ವಿರುದ್ಧವಾಗಿ ಮಧ್ವರ ಅನ್ನುವ ಶಬ್ದವನ್ನ ಸೇರಿಸಿದ್ದು ತಪ್ಪು ಮತ್ತು ಅಪರಾಧ. ಅದರ ಅರ್ಥ ಮಧ್ವಾಚಾರ್ಯರಿಗೆ ಆ ಯೋಗ್ಯತೆ ಇಲ್ಲ ಅಂತಲ್ಲ. ಆದರೆ ಕವಿಯ ಆಶಯ ಅದು, ಕವಿಯ ಸ್ವಾತಂತ್ರ್ಯ ಅದು, ಸ್ವಾಯತ್ತೆ ಅದು. ಅವರಿಗೆ ಅದರ ಉದ್ದೇಶವಿದ್ರೆ ಅವರ ಮೂಲ ಕವಿತೆಯಲ್ಲಿ ಅದರ ಸೇರಿಸ್ತಾ ಇದ್ರು. ಅದನ್ನೇ ಪೂರ್ಣಚಂದ್ರ ತೇಜಸ್ವಿ ಹೇಳಿದ್ದು, ನಿಮ್ಮ ಸೈದ್ಧಾಂತಿಕ ನಿಲುವು, ನಿಮ್ಮ ಮತೀಯ ಸಿದ್ಧಾಂತ, ನಿಮ್ಮ ರಾಜಕೀಯ ಧೋರಣೆಗೆ ನೀವು ಕಾಲಕ್ಕೆ ಬೇಕಾದಾಗೆ ಯಾವ ಹೊತ್ತಿಗೆ ಯಾವ ಶಬ್ದವನ್ನೂ ಸೇರಿಸಬಹುದು ಅನ್ನೋದಕ್ಕೆ ಏನಂತ ಭಾವಿಸಿದಿರಿ? ಕುವೆಂಪು ಕವಿತೆ ಅಂದ್ರೆ ಏನಂತ ಭಾವಿಸಿದಿರಿ? ಕುವೆಂಪು ಅಂದ್ರೆ ಏನಂತ ಭಾವಿಸಿದಿರಿ ಅಂತ ಅವ್ರು ಪ್ರಶ್ನೆ ಮಾಡಿದ್ದಾರೆ. ಅದನ್ನೇ ಹರಿಹರ ಪ್ರಿಯ ಪ್ರಶ್ನೆ ಮಾಡಿದ್ದು. ಇವತ್ತು ನೀವು ಇದು ಏನೋ ಬೌದ್ಧರುದ್ಯಾನ ಅಂತ ಸೇರಿಸ್ತೀರಿ, ನಾಳೆ ಬಲಪಂಥೀಯ ಸರ್ಕಾರ ಬರ್ತದೆ, ಅವರು ಇನ್ನೊಂದು ಸೇರಿಸ್ತಾರೆ, ಮತ್ತೆ ಮಧ್ವರನ್ನ ಸೇರ್ತಾರೆ ಅಥವಾ ಇನ್ನೊಂದು ಸೇರಿಸ್ತಾರೆ. ಹಾಗಾದ್ರೆ ಏನಾಗಬಹುದು ಇದು? ಕವಿತೆಯ ಆಶಯಕ್ಕೆ ಒಂದು ಬೆಲೆ ಇಲ್ಲವೇ? ಕವಿಗೊಂದು ಬೆಲೆ ಇಲ್ಲವೇ? ಕವಿಯ ಸೃಜನಾತ್ಮಕವಾದ ಅಭಿವ್ಯಕ್ತಿಗೆ ಒಂದು ಕಾಲಾತೀತವಾದಂಥ ಒಂದು ಶಿಸ್ತು, ಸಂಯಮ ಇಲ್ಲವೇ? ಇರಬಾರ್ದೆ? ನಾಡಗೀತೆ ಅಂತ ಆಯ್ಕೆ ಮಾಡಿ ನೀವು ನಾಡಗೀತೆ ಅಂತ ಪ್ರಾಶಸ್ತ್ಯ ಕೊಟ್ಟ ತಕ್ಷಣ ಕುವೆಂಪು 2ನೇ ದರ್ಜೆಗೆ ಇಳಿದ್ರ? ಅಂದ್ರೆ ಈ ಸಮಿತಿ ಸೇರಿಸ್ಬಿಡ್ಬೋದು, ಇನ್ನೊಂದು ಸಮಿತಿ ಇನ್ನೊಂದು ಸೇರಿಸ್ಬಿಡ್ಬೋದು, ಯಾವ್ದು ಬೇಕಾದ್ರೂ ಸೇರಿಸ್ಬಿಡ್ಬೋದು. ಈಗಂತೂ ಜಾತಿ ಗಣನೆ, ಜಾತಿ ಲೆಕ್ಕಾಚಾರ, ಜಾತಿ ಆಧಾರಿತ, ಬಾಯಲ್ಲಿ ಮಾತ್ರ ಜಾತ್ಯತೀತ
ಆಡಳಿತವೂ ಜಾತಿ ಆಧಾರಿತ, ಸೌಲಭ್ಯಗಳ ಹಂಚಿಕೆಯೂ ಜಾತಿ ಆಧಾರಿತ. ಕೊನೆಗೇನು ಹೆಸರು? ಸಂವಿಧಾನ, ಸಂವಿಧಾನ, ಸಂವಿಧಾನ. ಸಂವಿಧಾನದ ನಿರ್ಮಾತೃ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಸೆಕ್ಯುಲರಿಸಂ, ಜಾತ್ಯತೀತ ಶಬ್ದವನ್ನ ಸೇರಿಸಲಿಕ್ಕೆ ಒಪ್ಪಿರಲಿಲ್ಲ. ಇತಿಹಾಸದ ದಾಖಲೆ ಇದೆ ಅದಕ್ಕೆ. ಹೀಗಿರುವಾಗ ಕುವೆಂಪು ಅವರ ಕಾವ್ಯವನ್ನ ಯಾರು ಬೇಕಾದರೂ ಎಷ್ಟೊತ್ತಿಗೆ ಎಲ್ಲಿ ಬೇಕಾದರೂ ಅದನ್ನ ಕತ್ತರಿಸಬಹುದು, ಸೇರಿಸಬಹುದು. ನಾಚಿಕೆ ಆಗಬೇಕು. ಅಸಹ್ಯದ ಪರಮಾವಧಿ ಇದು. ಕುವೆಂಪು ಅಂತವರ ಕಾವ್ಯಕ್ಕೆ ಈ ದುರ್ಗತಿ ಒದಗಿದ್ರೆ ಇನ್ನು ಬೇರೆಯವರ ಕಥೆ ಏನಾಗ್ಬೋದು? ಲೆಕ್ಕ ಹಾಕಿ ನೀವು. ಇದನ್ನೇ ಹರಿಹರ ಪ್ರಿಯ ಅವರು ಬೊಟ್ಟು ಮಾಡಿದ್ದು. ಯಾರು ಬೇಕಾದರೂ ಎಷ್ಟೊತ್ತಿಗೆ ಯಾವ ಕಾಲದಲ್ಲೂ ತಿದ್ದುಬಿಡ್ಬೋದೇ? ಪೂರ್ಣಚಂದ್ರ ತೇಜಸ್ವಿ ಅವರು ವಿಷಾದದಿಂದ ಪತ್ರವನ್ನು ಬರೀತಾರೆ. ಆ ಇಡೀ ಪತ್ರವನ್ನು ಓದಿದಾಗ ಅವರ ಕಳಕಳಿ ಅರ್ಥ ಆಗತ್ತೆ. ಇಲ್ಲಿರುವ ಮೂಲ ಆಶಯ ಇಷ್ಟೇ: ಬೌದ್ಧರ ಉದ್ಯಾನ ಸೇರಿಸಿದ್ದು ತಪ್ಪೋ ಸರಿಯೋ ಅಲ್ಲ, ಮಧ್ವರ ಸೇರಿಸಿದ್ದು ತಪ್ಪೋ ಸರಿಯೋ ಅಲ್ಲ, ಇದು ಸರಿಯೇ ಅಲ್ಲ ಅನ್ನೋದು ವಾದ. ಯಾಕೆ ಅಂತಂದ್ರೆ ಅದು ಕುವೆಂಪು ಆಶಯ ಅಲ್ಲ. ಕುವೆಂಪು ಅವರು ಲಿಖಿತವಾಗಿ ಉತ್ತರ ಕೊಟ್ಟಿದ್ದಾರೋ? ಆಯ್ತು, ನಾಡಗೀತೆ, ನನ್ನ ಬರಹದ ನಾಡಗೀತೆಯಲ್ಲಿ ಮಧ್ವರ ಹೆಸರನ್ನ ಸೇರಿಸಿ ಹೇಳಿದ್ದಾರೋ? ಇಲ್ಲ. ಪೂರ್ಣಚಂದ್ರ ತೇಜಸ್ವಿಯವರೇ ದಾಖಲಿಸಿರುವ ಹಾಗೆ ಎಲ್ಲಿಯೂ ಕುವೆಂಪು ಅವರು ಆ ಒಂದು ಒಪ್ಪಿಗೆಯನ್ನ ಕೊಟ್ಟ ಬಗ್ಗೆ ದಾಖಲೆಯೇ ಇಲ್ಲ. ಎಸ್, ದುರಂತ ಅಂದ್ರೆ ಕುವೆಂಪು ಅವರನ್ನ ಇಟ್ಕೊಂಡು ಈ ಸಮಾಜದ ತರತಮತೆಯ ಬಗ್ಗೆ ಮಾತಾಡುವ, ವರ್ಗದ ವೈಭಿನ್ಯತೆಯ ಬಗ್ಗೆ ಮಾತಾಡುವ, ಕುವೆಂಪು ಅವರ ವಿಶ್ವಮಾನವ ಧರ್ಮ ಮತ್ತು ತತ್ವವನ್ನ ಎದುರಿಟ್ಟು, ಕುವೆಂಪು ಅವರನ್ನ ಎದುರಿಟ್ಟು ತಮ್ಮ ಎಡಪಂಥವನ್ನೋ, ಪ್ರೋಗ್ರೆಸಿವ್ ಥಿಂಕಿಂಗ್ ಅನ್ನೋ, ಸಮತಾವಾದವನ್ನು ಮಂಡಿಸುವ ಕಾಂಗ್ರೆಸ್ಸಿಗ ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಬಂದಂತ ಬೌದ್ಧಿಕವಾಗಿ, ಸೃಜನಾತ್ಮಕವಾಗಿ ಅಭಿವ್ಯಕ್ತಿಗೆ ಒಡ್ಡುಕೊಂಡಂತ ಗುಂಪು ವ್ಯಕ್ತಿಗಳಿಂದಲೇ ಕುವೆಂಪು ಅವರ ನಾಡಗೀತೆಗೆ ಅನ್ಯಾಯ ಆಗ್ತಾ ಇರೋದು, ಅಪಚಾರ ಆಗ್ತಾ ಇರೋದು. ಇದು ದುರಂತ. ಪುನರೂರು ಒಬ್ಬರನ್ನ ಬಿಟ್ರೆ ಈ ಇಡೀ ಲಿಸ್ಟಲ್ಲಿ, ಈ ಪರಿಕ್ರಮದಲ್ಲಿ ಬಂದವರೆಲ್ಲರೂ ಯಾರು? ಅಷ್ಟಿದ್ರೆ ಒಂದು ಮಾಡಬಹುದಲ್ಲ. ಅದನ್ನ ನಮ್ಮ ಹರಿಹರ ಪ್ರಿಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಬೇರೆಯೇ ಒಂದು ನಾಡಗೀತೆಯನ್ನು ಬರ್ಕೊಳ್ಳಿ, ಸತ್ಯ ಅದು. ಕುವೆಂಪು ನಾಡಗೀತೆಗೆ ಇಷ್ಟು ಸರ್ಜರಿ ಮಾಡುವ ಮೂಲಕ ಅವಮಾನ ಮಾಡ್ತೀರಿ, ಚಿತ್ರಹಿಂಸೆ ಮಾಡ್ತೀರಿ. ಕುವೆಂಪುವನ್ನ ಪ್ರೀತಿಸುವವರಿಗೆ ಅದನ್ನ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಿಲ್ಲದಷ್ಟು ಹಿಂಸೆಯನ್ನ ಕೊಡ್ತೀರಿ. ಯಾಕೆಂದ್ರೆ ಸ್ವತಃ ಇವತ್ತು ನಮ್ಮ ಕಣ್ಣೆದುರಿರುವ ಪೂರ್ಣಚಂದ್ರ ತೇಜಸ್ವಿಯವರ ಪತ್ರದ ಪೂರ್ಣ ಪಾಠವನ್ನು ಓದಿದ್ರೆ ಅದು ಎಷ್ಟು ನೋವಾಗಿತ್ತು ಕುವೆಂಪು ಅವರಿಗೆ, ಕುವೆಂಪು ಕುಟುಂಬಕ್ಕೆ. ಇವರ ಪೂರ್ಣಚಂದ್ರ ತೇಜಸ್ವಿಯವರ ಪತ್ರದ ಒಟ್ಟು ಪಾಠ ಏನನ್ನ ಹೇಳ್ತದೆ ಅಂದ್ರೆ, ಕುವೆಂಪು ಅವರಿಗೆ ಈ ತನ್ನ ನಾಡಗೀತೆಯನ್ನ ತನ್ನ ಅನುಮತಿ ಇಲ್ಲದೇನೆ ಸರ್ಜರಿ ಮಾಡಿದ್ರಲ್ಲ, ಅವ್ರ ಜೀವಂತಿರುವಾಗಲೇ ಮಾಡಿದ್ರಿ. 2001 ಅವ್ರು ಹೊರಟೋದ ನಂತರ ಮತ್ತೆ ಅದಕ್ಕೆ ಅನ್ಯಾಯ, ಅಪಚಾರ ಮಾಡಿದ್ರಿ. ಎಷ್ಟು ನೊಂದ್ಕೊಂಡಿರ್ಬೇಕು ಆ ಹಿರಿಯ ಜೀವ, ಆ ರಾಷ್ಟ್ರಕವಿ ಕುವೆಂಪು ಅವರ ಮನಸ್ಸು ತಿಳಿಗೊಳ. ಅದು ಅವರ ಇಡೀ ಜೀವಮಾನದಲ್ಲಿ ಅವರು ಯಾವತ್ತೂ ತನ್ನ ಒಂದು ಕಾವ್ಯಕ್ಕೋ, ತನ್ನ ಸ್ವಾರ್ಥಕ್ಕೋ, ತನ್ನ ಒಂದು ತನಗೆ ಅನ್ನುವ ಕಾರಣಕ್ಕೆ ಯಾವ ಸ್ವಾರ್ಥದ ಕೆಲಸವನ್ನೂ ಮಾಡಿಲ್ಲ. ಅವರು ಯಾವ ಸರ್ಕಾರಕ್ಕೂ ದುಂಬಾಲು ಬಿದ್ದಿಲ್ಲ. ಯಾವ ಸರ್ಕಾರ, ಇಡೀ ಸರ್ಕಾರವೇ ಅವ್ರ ಮನೆಗೆ ಹೋಗ್ತಾ ಇತ್ತು. ಆದರೂ ಅವರು ಅದರ ಬಗ್ಗೆ ಏನನ್ನೂ ಪಡೆದವರಲ್ಲ, ಇಷ್ಟಪಟ್ಟವರಲ್ಲ. ಕುವೆಂಪು ಅಂತವರು ಒಬ್ಬರೇ ಕುವೆಂಪು. ಕುವೆಂಪು ಅಂತವರು ಮತ್ತೆ ಶತಮಾನ ಕಳೆದರೂ ಇನ್ಯಾರು ಹುಟ್ಟುವುದಿಲ್ಲ. ಕುವೆಂಪು ಅವರ ಗೀತೆಯನ್ನ ಸರ್ಜರಿ ಮಾಡಲಿಕ್ಕೆ ನಾವ್ಯಾರು, ನೀವ್ಯಾರು? ಯಾರಿಗೆ ಅಯೋಗ್ಯತೆ ಇದೆ? ಕುವೆಂಪು ಅವರ ಬರಹವನ್ನ, ನಾಡಗೀತೆಯನ್ನ ಅದನ್ನ ಶಾಬ್ದಿಕವಾಗಿ ಬದಲಾಯಿಸುವ ಹಕ್ಕು ಬಾಧ್ಯತೆಯ ಪ್ರಶ್ನೆ ಬಿಡಿ, ತಾಕತ್ತಿನ ಪ್ರಶ್ನೆ ಬನ್ನಿ. ಯಾರಿಗಿದೆ ಅದು? ಸೃಜನಾತ್ಮಕವಾಗಿ, ಸಾಹಿತ್ಯಿಕವಾಗಿ. ಇದೊಂದು ಎಂಥ ಹೇಸಿಗೆಯ ಕೆಲಸ ಇದು. ನಿಮ್ಮ ಮರ್ಜಿಗೆ, ನಿಮ್ಮ ಆಶಯಕ್ಕೆ, ನಿಮ್ಮ ಸಿದ್ಧಾಂತಕ್ಕೆ ಕುವೆಂಪು ಅವರ ನಾಡಗೀತೆಯನ್ನ ಈ ರೀತಿ ಚಿಂದಿ ಚಿತ್ರಾನ್ನ ಮಾಡಿ ಅದರ ಗರ್ಭವನ್ನ ಸೀಳಿ ನಿಮಗೆ ಬೇಕಾದದನ್ನು ತುಂಬಿ ಮತ್ತೆ ಹೊಲಿಗೆ ಹಾಕುವ ಬದಲು ನೀವೇ ನಾಡಗೀತೆ, ಇದೇ ಸಮಿತಿ ಒಂದು ನಾಡಗೀತೆ ಬರೀಲಿ. ಅಲ್ಲ, ಬೇಕಾದಷ್ಟು ಜನ ಯೋಗ್ಯತಾವಂತರಿದ್ದಾರೆ.
ಖಂಡಿತವಾಗಿ ಇವರು ಇದೇ ಸಮಿತಿಯಲ್ಲಿ ಯಾರು ಬೇಕಾದರೂ ನಾಡಗೀತೆಯನ್ನು ಬರೆಯಬಹುದು, ಬರೀರಿ. ಕಾಂಗ್ರೆಸ್ ಸರ್ಕಾರ ಬರೆಸಲಿ. ಕನ್ನಡ ಸಂಸ್ಕೃತಿ ಇಲಾಖೆಗೆ ಬೆನ್ನೆಲುಬಿಲ್ಲ ಅನ್ನೋದು ನಮಗೆ ಬಹಳಷ್ಟು ಸಮಯದಿಂದ ಗೊತ್ತು. ಆದರೆ ಕುವೆಂಪು ಕವಿತೆಯ ಬಗ್ಗೆ ಇಂಥ ಒಂದು ನಿರ್ವ್ಯಾಮೋಹ, ನಿರ್ಲಕ್ಷ್ಯ, ಈ ಮಟ್ಟದ ಅಪಚಾರ, ಒಂದು ಬೆನ್ನೆಲುಬಿನ ಒಂದು ಸೈದ್ಧಾಂತಿಕ ನಿಲುಬೇಡುವ ಇಲ್ಲ. ಕುವೆಂಪು ಅವರ ನಾಡಗೀತೆಯನ್ನು ಬಳಸ್ಕೋಬೇಕೋ ಬೇಡವಾ ಅಂತ ತೀರ್ಮಾನ ಮಾಡೋಣ. ಆದರೆ ಕುವೆಂಪು ಅವರ ನಾಡಗೀತೆಯನ್ನ ಬದಲಾಯಿಸಲಿಕ್ಕೆ ನಾವು ಜನ ಅಲ್ಲ. ಈ ತೀರ್ಮಾನಕ್ಕೆ ಬರಬೇಕಲ್ಲ. ಈ ಸಮಿತಿಯ ಬೌದ್ಧಿಕವಾಗಿ ಇಷ್ಟು ತಿಳುವಳಿಕೆ ಇದ್ದವರಿಗೆ, ಇಷ್ಟು ವರ್ಕ್ ಮಾಡಿದವರಿಗೆ, ಅವರಿಗೂ ಇದು ಅರ್ಥ ಆಗುದಿಲ್ಲ ಅಂತಾದ್ರೆ ಯಾವ ನೆಲೆಯಲ್ಲಿ ಇದನ್ನು ಸಮರ್ಥನೆ ಮಾಡ್ತಾರೆ? ತೋರಿಸು, ಹೇಳಿ ನೋಡೋಣ. 77ರಿಂದ 7ರಲ್ಲಿ ಮಧ್ವರ ಸೇರಿಸಿದ್ದು ತಪ್ಪು ಅಂತ ಹೇಳುವ ನಾನು. ಮಧ್ವಾಚಾರ್ಯರ ಪ್ರಶ್ನೆ ಅಲ್ಲ, ಇಲ್ಲಿ ಬುದ್ಧನ ಪ್ರಶ್ನೆ ಅಲ್ಲ, ರಾಮಾನುಜನ ಪ್ರಶ್ನೆ ಅಲ್ಲ, ಏನೂ ಅಲ್ಲ. ಮೂಲ ಕಾವ್ಯದಲ್ಲಿ ಕುವೆಂಪು ಅವರು ಏನನ್ನ ಬರೆದಿದ್ದಾರೆ ಅದು ಇನ್ನೊಂದು ಶತಮಾನ ಹೋದ್ರೂ ಹಾಗೆ ಇರತಕ್ಕದ್ದು. ಅದನ್ನ ಬದಲಾಯಿಸಲಿಕ್ಕೆ ನಾವು ಯಾರೂ ಜನ ಅಲ್ಲ ಅಂತ ಸ್ವತಃ ಪೂರ್ಣಚಂದ್ರ ತೇಜಸ್ವಿಯವರೇ ಬದಲಾಯಿಸ್ತೇನೆ ಅಂತ ಹೊರಟರು, ಅವ್ರಿಗೂ ಹಕ್ಕಿಲ್ಲ ಅಂತ ಹೇಳುವ. ಇದು ಸಾಂಸ್ಕೃತಿಕವಾದ ದರೋಡೆ, ಇದು ಸಾಂಸ್ಕೃತಿಕವಾದಂಥ ವ್ಯಭಿಚಾರ, ಇದು ಸತ್ಯವು. ಅಂದರೆ ಈ ಸೈದ್ಧಾಂತಿಕವಾದಂಥ ಒಂದು ಗುಂಗಿಗೆ ಅಥವಾ ಅದರ ಇಡೀಯದಾದ ಒಂದು ಮೋಹಕ್ಕೆ ಮತ್ತೆ ವ್ಯಾವಹಾರಿಕವಾಗಿ ಅದನ್ನು ಬಳಸ್ಕೊಳ್ಳುವಂಥ ಚಟಕ್ಕೆ ಬಿದ್ದಾಗ ಆಗುವ ಸಮಸ್ಯೆ ಇದು. ಕುವೆಂಪು ಅಂತವರಿಗೆ ಇಂಥ ಅನ್ಯಾಯ ಆಗತ್ತೆ ಅಂತ ಆದರೆ ನೀವು ಮತ್ತೊಮ್ಮೆ ಇದನ್ನು ಹೇಳ್ತಾ ಇದ್ದೇನೆ, ಅದರ ಆಚೆಯ ಸಾಮಾನ್ಯ ಕವಿಗಳೋ ಸಾಹಿತಿಗಳೋ ಅವರ ಪ್ರಶ್ನೆ ಏನು? ಏನಾದೀತು? ಇದು ಸರಿಯಾ? ಇದು ಅಂಥ ಮಹಾಕವಿಯ ಕಾವ್ಯಕ್ಕೆ ಇವರು ಎಷ್ಟೇ ಪ್ರಬುದ್ಧರಿರ್ಬೋದು, ಎಷ್ಟೇ ತಜ್ಞರಿರ್ಬೋದು, ಯಾರೇ ಇರ್ಬೋದು, ಹೊಸ ಶಬ್ದವನ್ನು ಯಾವ ನೆಲೆಯಲ್ಲಿ, ಯಾಕೆಂತಂದರೆ ಈಗ ಮಧ್ವರೋ ಅಥವಾ ಬುದ್ಧನೋ ಇನ್ನೊಂದೋ ನೀವು ಏನು ಸೇರಿಸ್ತಾ ಇದ್ದೀರಿ ಅದು ಕುವೆಂಪು ಅವರ ಅನುಭವದ ಪ್ರಶ್ನೆ, ಅವರ ಒಲವು ಮತ್ತು ನಿಲುವಿನ ಪ್ರಶ್ನೆ, ಅವರ ಇಡೀಯದಾದಂಥ ಒಂದು ಜ್ಞಾನದ ಕಣ್ಣಿನ ಪ್ರಶ್ನೆ. ಹೇಗೆ ಕುವೆಂಪು ಅವರನ್ನ ನೀವು ಜಡ್ಜ್ ಮಾಡ್ತೀರಿ? ಕುವೆಂಪು ಅವರು ಒಂದು ಮುಷ್ಟಿಗೆ ಸಿಗದೇ ಇದ್ದಂಥ ಒಬ್ಬ ಅನುಭಾವಿ ಅವಧೂತ. ಅವರನ್ನ ಮುಷ್ಟಿಯಲ್ಲಿ ಹಿಡಿದು ಅರ್ಥೈಸಲಿಕ್ಕೆ ಸಾಧ್ಯವೇ ಇಲ್ಲ. ಅವರ ಆಧ್ಯಾತ್ಮದ ಪರಿಕಲ್ಪನೆಯೇ ಬೇರೆ. ಕುವೆಂಪು ಒಬ್ಬ ಆಧ್ಯಾತ್ಮ ಕವಿ ಅಂತಂದಾಗ ಸನಾತನ ಕವಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಸನಾತನ ಧರ್ಮವನ್ನ ಅವರು ಎತ್ತಿಡಿದವರು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅವರ ದೃಷ್ಟಿಯಲ್ಲಿ ಆಧ್ಯಾತ್ಮ ಅನ್ನೋದೇ ಒಂದು ಬೇರೆಯೇ ಆದಂಥ ಒಂದು ಲೋಕ ಅದು. ಹಾಗಾಗಿ ಕುವೆಂಪು ಕವಿತೆಗೆ ಯಾರೂ ಕೂಡ ಸರ್ಜರಿ ಮಾಡಬಾರ್ದು. ಈ ಥರ ಒಂದು ಶಿಫಾರಸೇನಾಗಿದೆ ಅದನ್ನು ಸರ್ಕಾರ ಒಪ್ಪಿಕೊಂಡು ಮತ್ತೆ ಹಿಂದಿನ ಲೈನ್ಗಳನ್ನು ತೆಗೆದು ಹೊಸ ಶಬ್ದವನ್ನು ಸೇರಿಸೋದೋ ಅಥವಾ ಹಿಂದಿನ ಶಬ್ದಗಳು ಲೈನುಗಳಿಗೆ ಸಾಲುಗಳಿಗೆ ಮತ್ತೆ ಹೊಸತೊಂದು ಶಬ್ದವನ್ನು ಸೇರಿಸೋದೋ ಕಾಲಾಂತರದಲ್ಲಿ ಸೇರಿಸಿ 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 ಕೊನೆಗದು ಕುವೆಂಪು ಕವಿತೆ ಆಗೋದಿಲ್ಲ, ಕುವೆಂಪು ನಾಡಗೀತೆ ಆಗೋದಿಲ್ಲ. ಆದ್ದರಿಂದ ಬೆಟರ್ ಅಂದರೆ ಏನು ಅಂದರೆ ನೀವೇ ಒಂದು ನಾಡಿಗೆ ಒಂದು ಗೀತೆಯನ್ನು ರಚಿಸಿಕೊಳ್ಳುವುದು ಒಳ್ಳೆಯದು. ಕಾಂಗ್ರೆಸ್ ಸರ್ಕಾರ ಬಂದಾಗ ಎಡಪಂಥೀಯರಿಂದ ರಚನೆ ಆಗುತ್ತೆ, ಇನ್ನು BJP ಸರ್ಕಾರ ಬಂದಾಗ ಬಲಪಂಥೀಯರಿಂದ ರಚನೆ ಆಗುತ್ತೆ, ಇನ್ನೊಂದು ಸರ್ಕಾರ ಬಂದರೆ ಮತ್ತೊಂದು ರೀತಿಯ ರಚನೆ. ಹಾಗಾಗಿ ಕಾಲ ಕಾಲಕ್ಕೆ ನಾಡಗೀತೆ ಬದಲಾಗ್ತಾ ಬದಲಾಗ್ತಾ ಅದರಿಂದ ನಾಡು ಬದಲಾದರೂ ಆಗ್ಬೋದು. ಅಕ್ಷಮ್ಯ ಅಪರಾಧ ಇದು. ಈ ಬಗ್ಗೆ ಸಾಹಿತ್ಯಿಕ ವರ್ಗ, ಸಾರಸ್ವತ ಲೋಕ, ಪ್ರಜ್ಞಾವಂತರು ಒಕ್ಕೊರಲಿನಿಂದ ಕುವೆಂಪು ಬಗ್ಗೆ ಅಭಿಮಾನ, ಪ್ರೀತಿ, ಗೌರವ ಇರುವ ಪ್ರತಿಯೊಬ್ಬರೂ ಕೂಡ ಇದಕ್ಕೆ ಸ್ಪಂದಿಸಬೇಕು, ಪ್ರತಿಕ್ರಿಯಿಸಬೇಕು ಅನ್ನೋದು ನನ್ನ ಪ್ರಾರ್ಥನೆ. ಇದೇ ಹಿನ್ನೆಲೆಯಲ್ಲಿ ಹರಿಹರ ಪ್ರಿಯ ಅವರು ಇದಕ್ಕೆ ಪತ್ರಿಕಾ ಪ್ರಕಟಣೆಯ ಮೂಲಕ ಗುಡುಗಿದ್ದಾರೆ, ಮಿಂಚಿದ್ದಾರೆ. ಅದನ್ನು ಬಹಳ ಗಂಭೀರವಾಗಿ ನಾವು ಗಮನಿಸಬೇಕು ಅಂತ ಹೇಳ್ತಾ ದಯವಿಟ್ಟು ಪ್ರತಿಕ್ರಿಯಿಸಿ, ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಸಾಂಸ್ಕೃತಿಕ ಲೋಕದ ಈ ಅನಾಚಾರ ಮತ್ತು ದುರಂತಕ್ಕೆ ನಾವು ಪ್ರತಿಕ್ರಿಯಿಸದೆ ಹೋದರೆ ಅದು ಪರ್ಯಾಯವಾಗಿ ಕುವೆಂಪು ಅವರಿಗೆ ಅನ್ಯಾಯ ಆಗತ್ತೆ, ಅಪಚಾರ ಆಗತ್ತೆ. ನಮಸ್ತೆ.